ಸ್ನೇಹಿತರೆ ಬರ್ರಪ್ಪ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ತಡ ಯಾತಕ್ಕೆ ತಡ ಮಾಡ್ದಲೇ ಇವತ್ತಿನ ಈ ಒಂದು ವಿಡಿಯೋನ ಪಟ್ ಅಂತ ಶುರು ಮಾಡಿಬಿಡ್ತೀನಿ. ನೋಡಿ, ಗೀತಾಂಜಲಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ತುಂಬ ಉತ್ತಮವಾದ ಹೆಸರು ಇಟ್ಕೊಂಡಿರ್ತಕ್ಕಂಥವ್ರು. ವಾಸ ಬಂದು ಹಾಸನದಲ್ಲಿ ವಾಸ ಮಾಡಿರ್ತಕ್ಕಂಥದ್ದಾಗಿ ತಿಳಿಸಲಾಗಿದೆ. ಕೆಲಸ ಬಂದ್ಬಿಟ್ಟು ಸ್ವಂತ ಬಿಸ್ನೆಸ್ ಇವ್ರದೇನೆ, ಮೊಬೈಲ್ ಶಾಪು. ಸ್ವಂತ ದುಡಿಮೆಯಲ್ಲಿ ದುಡಿದುಕೊಂಡು ಒಂದು ಮೊಬೈಲ್ ಶಾಪನ್ನು ಹಾಕಿದ್ದಾರೆ ಅಂತ ಇಲ್ಲಿ ಹೇಳಲಾಗಿದೆ. ಇನ್ನು ವರ ಬಂದ್ಬಿಟ್ಟು ಕೋತಿ ಥರ ಇದ್ರೂ ಪರವಾಗಿಲ್ಲ ಕಣ್ರಿ, ಆದರೆ ಹಾಸನದವರು ಆಗಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಏನಕ್ಕಪ್ಪ ಕಾರಣ ಏನು ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ, ಮುಂಚೆಯಿಂದನೂ ಆಸೆ ಇತ್ತಂತೆ ಒಂದು ಹಾಸನದವರನ್ನೇ ಇವರು ಅವ್ರ ಜೊತೆ ಒಂದು ಬದುಕನ್ನು ಕಟ್ಕೋಬೇಕು ಅಂತೇಳಿ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ಮೊಬೈಲ್ ಅಂಗಡಿ ನೋಡಿ ಯಾವ ರೀತಿ ಇರುತ್ತೆ, ಹೆಂಗೆ ಕೆಲಸ ಅಂತಲೂ ಇಲ್ಲಿ ಕೆಲಸನೂ ಕೊಟ್ಕೋತಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಷ್ಟ ಆದರೆ ಇಬ್ಬರು ಒಂದು ಮೊಬೈಲ್ ಶಾಪಲ್ಲಿ ಕೆಲಸ ಮಾಡ್ಬೋದು, ಆದರೆ ಸಂಬಳವನ್ನು ಕೇಳುವಂತಿಲ್ಲ. ಯಾಕೆಂದರೆ ಮದುವೆ ಆದಮೇಲೆ ಇನ್ನೆಲ್ಲಿ ಸಂಬಳ ಕೇಳೋಕ್ಕಾಗತ್ತೆ, ತೂತು ಕೊಟ್ಟು ಅಡಸಿಕೊಂಡು ಯಾವಳಾದರೂ ಸಂಬಳ ಕೊಡುತ್ತಾರಾ ಸರ್ ಅಂತ ಇಲ್ಲಿ ಅವರೇ ಹೇಳಿದ್ದಾರೆ. ಇನ್ನು ನಾವು ಗೌಡ್ರು, ಅದಕ್ಕೆ ಗೌಡ್ರವರನ್ನೇ ಬೇಕು ಅಂತ ಹೇಳಿದ್ದಾರೆ. ಗೌಡ್ರೇ ಆಗಿರಬೇಕು ಸ್ನೇಹಿತರೆ, ಅಂದರೆ ಬೇರೆ ಇದನ್ನು ಅವರು ಒಪ್ಪಲ್ಲ, ಯಾಕೆಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ, ಇವರಿಗೆ ಈ ರೀತಿ ಇಷ್ಟ ಆಗಿದೆ ಅಷ್ಟೇ. ಅದು ಬಿಟ್ಟು ಬೇರೆಯದು ಸಿಕ್ಕಿದ್ರೆ ಪರವಾಗಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಬೇರೆ ಯಾವುದೇ ಇದಾದ್ರೂ ಓಕೆನೆ ಅಂತ ಇಲ್ಲಿ ಹೇಳಿದ್ದಾರೆ, ಬೇಕಾಗಿಲ್ಲ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆನಾ. ಹಾಸನದವರು ಏಕೆ ಗೊತ್ತಾ ಅಂತಲೂ ಹೇಳಿದ್ದಾರೆ. ನೋಡ್ಬೋದು, ಏನಪ್ಪ ರೀಸನ್ನು ಅಂತಂದರೆ, ಹಾಸನದವರು ಆದರೆ ಮನೆಯಿಂದ ಮನೆಗೆ ಓಡಾಡಿಕೊಂಡು ಎಲ್ಲರ ಮುಂದೆ ಖುಷಿಯಾಗಿರ್ಬೋದು, ಅದೇ ಒಂದು ಕಾರಣಕ್ಕೋಸ್ಕರ. ಆಮೇಲೆ ಇನ್ನೊಂದು ವಿಷಯ ಏನು ಅಂತಂದರೆ, ಬಿಡುವು ಇಲ್ಲದೆ ತೂತು ಮಸಾಲೆ ದೋಸೆ ಥರ ಆಗೋವರೆಗೂ ಕೂಡ ದಿಂಗಾಡ್ಬೋದು. ಅದಕ್ಕಿಂತ ಇನ್ನೇನು ಬೇಕ್ರಿ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ತವ್ರ ಮನೆಗೆ ಹೋಗೋದಕ್ಕೂ ಮಾವನ ಮನೆಗೆ ಹೋಗಿ ಬಂದು ಮಾಡೋದಕ್ಕೆ, ಅಥವಾ ಏನಾದರೂ ಒಂದು ಫಂಕ್ಷನ್ಸ್ ನಡೆದಾಗ ಜೊತೆಯಲ್ಲಿ ಎಲ್ಲರೂ ಒಟ್ಟಾಗಿ ಮಾಡೋದಕ್ಕೆ ಒಂದು ಖುಷಿ ಆಗುತ್ತೆ ಮತ್ತು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ಮೊಬೈಲ್ ಅಂಗಡಿ ಯಾವ ರೀತಿ ಇದೆ ಅಂತಲೂ ಇಲ್ಲಿ ಹೇಳಿದ್ದಾರೆ. ನೋಡ್ಬೋದು, ನೋಡಿ, ಇಲ್ಲಿ ಮೊಬೈಲ್ ಅಂಗಡಿಲಿ ಕೆಲಸ ಮಾಡೋದಕ್ಕೆ ಬೇಸಿಕ್ ನಾಲೆಡ್ಜ್ ಆಫ್ ಮೊಬೈಲ್ ಫೋನ್ಸು ಆ್ಯಂಡ್ ಆಕ್ಸೆಸರೀಸು, ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು, ಮತ್ತು ಫ್ರೆಷರ್ಸ್ಗೆ ಆಲ್ಸೋ ಅಪ್ಲೈ, ಅಂದರೆ ಹೊಸಬ್ರಾಗಿದ್ದರೂ ಕೂಡ ಇಲ್ಲಿ ನೀವು ಅಪ್ಲೈಯನ್ನು ಮಾಡ್ಬೋದು ಈ ಒಂದು ಕೆಲಸಕ್ಕೆ. ಏನು ಅಂಥದ್ದೇನು ದೊಡ್ಡ ಕೆಲಸ ಏನಲ್ಲ ಸ್ನೇಹಿತರೆ, ಸಣ್ಣ ಪುಟ್ಟ ಕೆಲಸ ಆಗಿರುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ಏನಪ್ಪ ಹೇಳಿದವರು ಅಂದರೆ, 2+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನೇಜಿಂಗ್ ಮೊಬೈಲ್ ಸೇಲ್ಸ್ ಅಥವಾ ಸ್ಟೋರ್ ಆಪ್ರೇಟಲ್ಲಿ 1-2 ವರ್ಷದ ಅನುಭವ ಇದ್ದರೆ ಸಾಕು. ಗುಡ್ ಲೀಡರ್ಶಿಪ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಸ್ಕಿಲ್ಸ್ ಇರಬೇಕು, ಮತ್ತು ಲೀಡರ್ಶಿಪ್ ಆಗಿ ಒಂದು ನೋಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿಯನ್ನು ಇರಬೇಕಾಗ್ತದೆ. ಇನ್ನು ಮಸ್ಟ್ ಬಿ ಆನೆಸ್ಟ್ ಆ್ಯಂಡ್ ಹಾರ್ಡ್ ವರ್ಕಿಂಗಲ್ಲಿ, ಮತ್ತು ಸುಳ್ಳು ಹೇಳ್ಬಾರ್ದು, ಪ್ರಾಮಾಣಿಕವಾಗಿ ಇರಬೇಕಾಗ್ತದೆ ಅಂಗಡಿಯಲ್ಲಿ ಅಂತ ಇಲ್ಲಿ ಇದ್ರ ಬಗ್ಗೆ ಇಲ್ಲಿ ಇದಿಷ್ಟನ್ನು ಹೇಳ್ಕೊಂಡಿದ್ದಾರೆ. ತಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಜಾಬ್ ಬಗ್ಗೆ, ಮತ್ತು ಇವತ್ತಿನ ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿಕೊಡಿ ಸ್ನೇಹಿತರೆ. ಫ್ರೀ ಆದಾಗ ಖಂಡಿತವಾಗಿಯೂ ನಾವು ನೋಡ್ತಾ ಇರ್ತೀವಿ ಕಮೆಂಟ್ಸ್ಗಳು. ಓಕೆ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಕಣ್ರಪ್ಪ.